ನಮಸ್ಕಾರ ಫ್ರೆಂಡ್ಸ್, ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಮಹಿಳೆಯರಿಗೆ ಅಂಚೆ ಇಲಾಖೆಯಿಂದ ಭರ್ಜರಿ ಗುಡ್ ನ್ಯೂಸ್ ಸುದ್ದಿಯೊಂದು ಇದೆ. ಸೊ ಈ ಖಾತೆಯನ್ನು ತೆರೆದರೆ ಈ ಎಲ್ಲ ಸೇವೆಯು ನಿಮಗೆ ಉಚಿತವಾಗಿ ಸಿಗಲಿದೆ. ಹಾಗಾದರೆ ಯಾವುದು ಈ ಯೋಜನೆ? ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ. ಇದೀಗ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ದೇಶದ ಜನರಿಗಾಗಿ ಮತ್ತೊಂದು ಪ್ರಮುಖ ಹೆಜ್ಜೆಯನ್ನು ಇಟ್ಟಿದೆ. ಗ್ರಾಮೀಣ ಭಾಗದ ಜನರಿಗೆ ಉತ್ತಮ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸಲು ಮತ್ತೊಂದು ಹೊಸ ಉಳಿತಾಯ ಖಾತೆಯನ್ನು ಪರಿಚಯಿಸಿದೆ. ಗ್ರಾಮೀಣ ಪ್ರದೇಶದ ಮಹಿಳೆಯರು ಮತ್ತು ಸ್ವಸಹಾಯ ಸಂಘಗಳಿಗೆ ಬ್ಯಾಂಕಿಂಗ್ ಸೌಲಭ್ಯ ಕಲ್ಪಿಸಲು ಸ್ವಸಹಾಯ ಸಂಘಗಳ ಉಳಿತಾಯ ಖಾತೆಯನ್ನು ಲಭ್ಯಗೊಳಿಸಿದೆ. ಇದರಿಂದ ಸ್ವಸಹಾಯ ಸಂಘಗಳಿಗೆ ಸುಲಭ ಹಾಗೂ ಕೈಗೆಟುಕುವ ದರದಲ್ಲಿ ಬ್ಯಾಂಕಿಂಗ್ ಸೇವೆಗಳು ಸಿಗಲಿವೆ. ಸಣ್ಣ ವ್ಯಾಪಾರಿಗಳು ಅಥವಾ ಆರ್ಥಿಕ ವಹಿವಾಟುಗಳನ್ನು ಹೆಚ್ಚಾಗಿ ನಡೆಸುವ ಮಹಿಳೆಯರಿಗೆ ಇದು ತುಂಬಾ ಉಪಯುಕ್ತವಾಗಲಿದೆ. ಕೇವಲ ಗ್ರಾಮೀಣ ಮಹಿಳೆಯರಿಗಾಗಿ ವಿಶೇಷವಾಗಿ ಹೊಸ ಉಳಿತಾಯ ಖಾತೆಯನ್ನು ಪ್ರಾರಂಭ ಮಾಡಲಾಗಿದೆ. ಹಾಗಿದ್ರೆ ಈ ಖಾತೆಯ ಪ್ರಯೋಜನಗಳೇನು? ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಸ್ವಸಹಾಯ ಸಂಘಗಳಿಗಾಗಿ ವಿಶೇಷವಾಗಿ ತರಲಾಗಿರುವಂತಹ ಖಾತೆ ಇದಾಗಿದೆ. ಸ್ವಸಹಾಯ ಸಂಘಗಳಿಗೆ ಬ್ಯಾಂಕಿಂಗ್ ಸೇವೆಗಳು ಸುಲಭವಾಗಿ ಸಿಗುವಂತೆ ಮಾಡುವುದು ಮತ್ತು ಆರ್ಥಿಕ ನಿರ್ವಹಣೆಯನ್ನು ಬಲಪಡಿಸುವುದು ಇದರ ಮುಖ್ಯ ಗುರಿಯಾಗಿದೆ. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ, ನಬಾರ್ಡ್ ಮತ್ತು ಗ್ರಾಮೀಣ ಅಭಿವೃದ್ಧಿ ಕಾರ್ಯಸೂಚಿಗೆ ಬೆಂಬಲವಾಗಿ ಈ ಖಾತೆಯನ್ನು ತರಲಾಗಿದೆ. ಇನ್ನು ಸ್ವಸಹಾಯ ಸಂಘಗಳಲ್ಲಿರುವ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಇದು ಸಹಾಯ ಮಾಡುತ್ತದೆ. ಇನ್ನು ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ನ SHG ಖಾತೆಯಲ್ಲಿ 0 ಬ್ಯಾಲೆನ್ಸ್ ಇದ್ರೂ ಯಾವುದೇ ದಂಡ ಇರೋದಿಲ್ಲ. ಈ ಖಾತೆಯನ್ನು ಉಚಿತವಾಗಿ ತೆರೆಯಬಹುದು. ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಅಗತ್ಯ ಇರೋದಿಲ್ಲ. ಇನ್ನು ಯಾವುದೇ ರೀತಿಯ ದಂಡ ಅಥವಾ ಶುಲ್ಕಗಳು ಕೂಡ ಬೀಳೋದಿಲ್ಲ. ಹಣವನ್ನು ಜಮಾ ಮಾಡಲು ಅಥವಾ ಹಿಂಪಡೆಯಲು ಯಾವುದೇ ಸೇವಾ ಶುಲ್ಕ ಇರುವುದಿಲ್ಲ. ಈ ಖಾತೆಯಲ್ಲಿ 20 ಲಕ್ಷ ರೂಪಾಯಿವರೆಗೆ ನಗದು ಉಳಿತಾಯ ಮಾಡಬಹುದು. ವಾರ್ಷಿಕವಾಗಿ ಬಡ್ಡಿ ಕೂಡ ಇದಕ್ಕೆ ಸಿಗುತ್ತೆ. ಇನ್ನು ಪ್ರತಿ ತಿಂಗಳು ಒಂದು ಬಾರಿ ಉಚಿತವಾಗಿ ಬ್ಯಾಂಕ್ ಸ್ಟೇಟ್ಮೆಂಟ್ ಪಡಿಬಹುದು. ಇನ್ನು ನೀವು ಖಾತೆಯನ್ನು ಕ್ಲೋಸ್ ಮಾಡಲು ಅಥವಾ QR ಕೋಡ್ ಅನ್ನು ವಿತರಿಸಲು ಯಾವುದೇ ಶುಲ್ಕ ಇರುವುದಿಲ್ಲ. ಇನ್ನು ಈ ಖಾತೆಯನ್ನು ನಿಮ್ಮ ಮನೆಯಲ್ಲೇ ಕುಳಿತು ಡಿಜಿಟಲ್ ಆಗಿ ತೆರೆಯಬಹುದು. ಅಂಚೆ ಕಚೇರಿಗಳು ಮತ್ತು ಗ್ರಾಮೀಣ ಡಾಕ್ ಸೇವಕರ ಸಹಾಯದಿಂದ ಈ ಖಾತೆಯನ್ನು ಕೂಡ ತೆರಲಿಕ್ಕೆ ಅವಕಾಶ ಇದೆ. ಮನೆಯಿಂದಲೇ ಡಿಜಿಟಲ್ ಸೇವೆಗಳ ಮೂಲಕ ಕೂಡ ಖಾತೆಯನ್ನು ತೆರಲಿಕ್ಕೆ ಅವಕಾಶ ಇರುತ್ತೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ನ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.